ನವೀನ್ ಅವ್ರನ್ನ ನನಗೆ ಪ್ರದೀಪ್ ಅನ್ನೋರು ನನಗೆ ಇಂಟ್ರಡ್ಯೂಸ್ ಮಾಡಿದ್ದು ಇನಿಷಿಯಲಿ. ಫಸ್ಟ್ ಹೋಗಿದ್ದವ್ರಿಗೆ ಬರೀ ಡ್ರಾಯಿಂಗಿಗೆ ಅಂತ ಹೋದೆ, ಬೇರೆ ಯಾವುದೋ ಬಿಲ್ಡಿಂಗಿಗೆ. ಅದಾದಮೇಲೆ ಅವರ ಒಂದು ಕೋಆರ್ಡಿನೇಷನ್ನು ಮತ್ತು ಇನ್ವಾಲ್ವ್ಮೆಂಟ್ ನೋಡಿ ಈ ಬಿಲ್ಡಿಂಗಿಗೆ ನಾನು ಅವ್ರ ಕಡೆಯಿಂದ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಆಗಿ ತೊಗೊಂಡು ಪ್ರತಿಯೊಂದು ಸ್ಟೆಪ್ಪಲ್ಲಿ ಅವರು ಸಪೋರ್ಟ್ ತೊಗೊಂಡು ಪ್ರತಿಯೊಂದನ್ನು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಏನು ಬರೀ ಅವ್ರ ಹತ್ರ ಡಿಸೈನ್ಗೆ ಹೋಗಿದ್ದಲ್ಲ, ಇವನ್ ಫಾರ್ ದ ರಾ ಮೆಟೀರಿಯಲ್ಸ್ ಆಗ್ಬೋದು ಅಥವಾ ಇಂಟೀರಿಯರ್ಸ್ ಆಗ್ಬೋದು, ಪ್ರತಿಯೊಂದು ಸ್ಟೇಜ್ ಬೈ ಸ್ಟೇಜ್ ಈಸ್ ಹೆಲ್ಪ್ ಮಿ ಔಟ್ ಇನ್ ಅ ಲಾಟ್ ಆಫ್. ನಾವೇನು ಅಂದ್ಕೊಂಡಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಹಲವು ನಮಗೆ ಮಾದರಿಗಳನ್ನ ತೋರಿಸಿದ್ರು, ಅದರಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೊಂಡ್ವಿ. ಮತ್ತು ನಮ್ಮದು ಒಂದು ಡ್ರೀಮ್ ಇತ್ತು, ಅದನ್ನು ಅವ್ರಿಗೊಂಚೂರು ಎಕ್ಸ್ಪ್ಲೈನ್ ಮಾಡಿದ್ವಿ. ಅದ್ರ ಪ್ರಕಾರ ಅವರು ಪ್ಲ್ಯಾನ್ ಕೊಟ್ಟರು. ಅದಾದಮೇಲೆ ಹಲವು ಚೇಂಜಸನ್ನು ನಾವು ಹೇಳಿದಾಗ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಇನ್ಕಾರ್ಪೊರೇಟ್ ಮಾಡಿದ್ರು. ಸೊ ಚೆನ್ನಾಗಿ ಬಂದಿದೆ, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ನಮಗೆ ಖುಷಿ ಆಯಿತು. Yeah, the construction of the house is very nice and designs are very pretty good, and ventilations and all given enough space, and it is very pretty and very attractive construction, and it was very nice to see that house with such an very creative activity and creative sculpture, and that design, everything is very pretty nice. ಆಗಿದೆ ಹೇಳಬೇಕು ಅಂದರೆ ಮೇನ್ ಇಂಟೀರಿಯರ್ ಪಾರ್ಟ್. ಇಂಟೀರಿಯರ್ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲೂ ವೇಸ್ಟೇಜ್ ಅನ್ನೋದು ಎಲ್ಲೂ ಅನ್ನಿಸಿಲ್ಲ ನಮಗೆ. ಆ್ಯಂಡ್ ಮೋರ್ ಓವರ್ ಎಲ್ಲ ಅಬ್ಸರ್ವ್ ಮಾಡಿ ಈ ರೂಮ್ ಎಕ್ಸ್ಪೆಷಲಿ ವೆಲ್ ಡಿಸೈನ್. ಪಿಲ್ಲರ್ ಬೇರೆ ಬಂದಿದೆ, ಅದು ಆ ಪಿಲ್ಲರ್ನ ಶೋಕೇಸ್ ಮಾಡದೇ ಇರೋ ಥರ ಡಿಸ್ಪ್ಲೇ ಮಾಡಿರೋದೇ ಮೇನ್ ಪಾರ್ಟ್. ಆ ಥರದ್ದು ನಾವೆಲ್ಲೂ ನೋಡಲಿಲ್ಲ ಆ ಟೈಪ್ ಕಾನ್ಸೆಪ್ಟ್ಸ್ ಯೂಶುವಲ್ ಆಗಿ. ಇವತ್ತಿನ ಟೆಕ್ನಾಲಜಿ ಪ್ರಕಾರ ಏನಿದೆ, ಸೊ ಆ್ಯಸ್ ಆಫ್ ದಟ್ ತುಂಬ ಚೆನ್ನಾಗಿ ಬಂದಿದೆ ಮನೆ. ಔಟ್ಪುಟ್ ಮಾತ್ರ ಸೂಪರ್ ಇದೆ. ಕಲರ್ ಕಾಂಟ್ರಾಕ್ಟ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಈಸ್ ಯೂನಿಕ್. ಬಾಗಿ ಕನ್ಸ್ಟ್ರಕ್ಷನ್ಸ್ಗೆ ಆಲ್ ದ ಬೆಸ್ಟ್ ಹೇಳ್ತೀವಿ. ಲೆಟ್ ಹಿಮ್ ಡೂ ಲಾಟ್ ಆಫ್ ಅದರ್ ಬಿಗ್ ಪ್ರಾಜೆಕ್ಟ್ಸ್ ಲೈಕ್ ದಿಸ್. It will be a success for him, and we will be feeling pride to have him as our structural engineer. Thank you.